ಎಲ್ಲಾರು ಉಂಟೆ. ಇಲ್ಲಿ ಈ ಕಡೆ ಅಲ್ಲಿ ಕುಮಾರಸ್ವಾಮಿ, ಈ ಕಡೆ ಡಿ ಕೆ ಶಿವಕುಮಾರು, ಇವರು ಮುಂದೇನಾಗಬೇಕು ನಮ್ಮ ರಾಜ್ಯ ಗೊತ್ತಾಯ್ತಾ? ಇದು ನನಗನ್ನಿಸ್ತದೆ ಯಡಿಯೂರಪ್ಪ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತವಳಿಂದ ಈ ರಾಜ್ಯಕ್ಕೆ ಭಾಳ ನೋವಾಗಿದೆ. ರಾಜ್ಯದ ಪ್ರಜಾಪ್ರಭುತ್ವವೇ ಹಾಳಾಗಿದೆ. ಶಾಸನಸಭೆಯ ಗೌರವ ಗಾಂಭೀರ್ಯ ಹಾಳಾಗಿದೆ. ಮತ್ತು ಮಂತ್ರಿಗಳನ್ನು ವ್ಯಾಪಾರ ಮಾಡುವ ವ್ಯವಸ್ಥೆ ಬಂದದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ನನಗೇನು ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಒಳ್ಳೆಯ ಅಭಿಮಾನ ಇದೆ, ಪ್ರೀತಿ ಇದೆ. ಇದೆಲ್ಲ ಈ ಮಾಡಬಾರದ್ದೆಲ್ಲ ಆಗೋಯ್ತು ಗೊತ್ತಾಯ್ತಾ? ಅವ್ರ ಕಾಲದಲ್ಲಿ ಯಾರ್ಯಾರು ಏನು ಮಂತ್ರಿ ಆಗಬೇಕಾದ್ರೆ ವ್ಯಾಪಾರ ಶುರು ಆಗೋಯ್ತು. ಅಸೆಂಬ್ಲಿ ಅದೊಂಥರ ಮೈಸೂರು ಸಂತೆ ಆಗೋಯ್ತು ಎಲ್ಲ. ಇದು ಕಂಪ್ಲೀಟ್ ನಾನು ಹೇಳೋದಾದರೆ ಆಗಿದೆ. ಇವತ್ತು ನೀವು ಭಾಳ ಗೌರವವಾಗಿ ಮಾತಾಡ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾಗಲೂ ನಾನು ಒಪ್ಪೋದಿಲ್ಲ. ಸಿದ್ದರಾಮಯ್ಯ ಹೇಳ್ಬೋದು, ಓಟಾಳ್ ನಾಗರಾಜ್ ಅವರು ಸಿದ್ದರಾಮಯ್ಯನವ್ರ ಮತ್ತೆ ಯಾರು ಹೇಳ್ಬೋದು? ಆಯಿತು, ಸಿದ್ದರಾಮಯ್ಯನ ಬಿಟ್ಟರೆ ಯಾರನ್ನ ಹೇಳಬೇಕು? ಈಗ ಸಿದ್ದರಾಮಯ್ಯ ಇರೋದ್ರಿಂದ ಕನಿಷ್ಠ ಸಿದ್ದರಾಮಯ್ಯನವ್ರೇ 6 ತಿಂಗಳಿಗೂ 3 ತಿಂಗಳಿಗೂ ನೋಡೋಕೆ ಹೋಗ್ತೀನಿ ನಾನು. ಸಿದ್ದರಾಮಯ್ಯ ಇಲ್ಲ ಅಂದರೆ ಯಾರು ನೋಡಬೇಕಲ್ಲಿ? ಯಾಕೆ ನೋಡಬೇಕು? ಕಾರಣ ಏನು? ಸಿದ್ದರಾಮಯ್ಯ ಇರೋದ್ರಿಂದ ಸ್ವಲ್ಪ ಚಿಂತನೆ ಇದೆ. ಸುಮ್ಮನೆ ಸುತ್ತ ಆಟ ಆಡೋಕ್ಕೆ ಹೋಗಬೇಡಿ. ಆದರೆ ಸಿದ್ದರಾಮಯ್ಯನ ಸುತ್ತ ಗ್ರಹಗಳು ಭಾಳ ಇವೆ, ಭಾರಿ ಗ್ರಹಗಳು. ಅವು ಸಿದ್ದರಾಮಯ್ಯನ್ನೇ ಎತ್ತೆಗೆ ಎಳ್ಕೊಂಡೋಯ್ತವೋ ಗೊತ್ತಿಲ್ಲ. ಅದು ನಿಜಕ್ಕೂ ಭಾಳ ಅತ್ಯಂತ ಗಂಭೀರ.